ಹೆಣ್ಮಕ್ಳಿಗೆ ಮ್ಯಾಮ್ ಈ ಸಹಾಯವಾಣಿ, ಸೈಬರ್ ಸಹಾಯವಾಣಿ ಯಾವ ನಂಬರಿಗೆ ಕಾಲ್ ಮಾಡಬೇಕು? ಇಫ್ ಅವ್ರಿಗೆ ಸಮಸ್ಯೆ ಇದ್ದಾಗ ಹೇಗೆ ಇದರಿಂದ ಹೊರಗೆ ಬರಬೇಕು? ಒಂದೆರಡು ಮಾತು ನಿಮ್ಮಿಂದ. ಖಂಡಿತವಾಗ್ಲು ನೀವು 1930 ಪೊಲೀಸಿಗೆ ಮಾಡ್ಬೋದು, ಇಲ್ಲ ನಮ್ಮ ವುಮೆನ್ ಸೈಬರ್ ಸೆಲ್ಗೆ ಮಾಡ್ತೀರಾ ಅಂದರೆ 9900039039ಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಅಥವಾ ನೀವುಗಳೇ ಬಂದು ಮಾತಾಡ್ಬೋದು. ಟೀಮ್ ಅವರು ಅಸಿಸ್ಟ್ ಮಾಡ್ತಾರೆ. ಸ್ಪೆಷಲ್ ಆಗಿ ಹೇಳಬೇಕಾಗಿರೋದು ಅಂದರೆ ವಾಟ್ ಎವರ್ ದ ಡೇಟಾ ವಿ ಟೇಕ್ ಇಟ್ ವಿಲ್ ಬಿ ಸೆಕ್ಯೂರ್ಡ್. ನಾವು ಯಾರ ಜೊತೆ ಶೇರ್ ಮಾಡಲ್ಲ. ನೀವೊಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಸೈನ್ ಮಾಡ್ತೀರಾ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಗೌರ್ಮೆಂಟ್ ಅವರು ಅಂದರೆ ಪೊಲೀಸವರು ಅಥವಾ ಕೋರ್ಟ್ ಅವ್ರು ಕೇಳಿದ್ರೆ ಮಾತ್ರ ಆ ಡೇಟಾ ಅಲ್ಲಿಗೆ ಹೋಗುತ್ತೆ ಹೊರತು ಇನ್ನೆಲ್ಲಿಗೂ ಡೇಟಾ ಹೋಗಲ್ಲ. ಹಾಗೆಯೇ ನೀವೇನು ಮಾಡಬೇಕು, ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಸಜೆಷನ್ ಹೇಳ್ತೀವಿ. ಹಾಗೆಯೇ ಒಂದಷ್ಟು ಜನ ಹೆಣ್ಣುಮಕ್ಕಳು ನಾವು ನಮ್ಮ ಕರಿಯರ್ನ ಇದರಲ್ಲಿ ಮುಂದುವರಿಸಬೇಕು ಅಂತ ಇದ್ದೀವಿ, ಸಬ್ಯಾಟಿಕಲಿಂದ ಬಂದಿದ್ದೀವಿ ಅನ್ನೋರಿಗೆ ಕೂಡ ನಾವು ಸಾಕಷ್ಟು ವರ್ಕ್ಶಾಪ್ಗಳನ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ಜಾಯಿನ್ ಆಗಬಹುದು. ಹಾಗೆಯೇ ನಾವು ಕಲಿತು ಇನ್ನೊಬ್ಬರಿಗೆ ಕಲಿಸ್ತೀವಿ ಅಂತ ತುಂಬ ಜನ ಬರ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಅಸಿಸ್ಟ್ ಮಾಡ್ತಾ ಇದ್ದೀವಿ. ದೇ ಆರ್ ಬಿಕಮಿಂಗ್ ದ ಸೈಬರ್ ಸೆಕ್ಯೂರಿಟಿ ಟ್ರೈನರ್ಸ್ ಆಗ್ತಾ ಇದ್ದಾರೆ. ಅಂದರೆ ಟೆಕ್ನಿಕಲ್ ಅಲ್ದಿರ ನಾನ್ ಟೆಕ್ನಿಕಲ್ಲು ಆಗ್ತಿದ್ದಾರೆ. ಯಾಕೆಂದರೆ ನಾವು ಸೈಬರ್ ವೆಲ್ನೆಸ್ ಅಂತ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀವಿ. ಯಾಕೆಂದರೆ ಸಾಕಷ್ಟು ಮಕ್ಕಳು ಮೆಂಟಲ್ ಡಿಪ್ರೆಷನ್ಗೆಲ್ಲ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಶಾಲೆಗಳಲ್ಲಿ ಸೈಬರ್ ವೆಲ್ನೆಸ್ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಟ್ರೈನಿಂಗ್ ಮಾಡಿಕೊಂಡು ಅವ್ರುಗಳು ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಹಾಗೆಯೇ ಸೈಕ್ಯಾಟ್ರಿಕ್ ಟೀಮ್ಗಳ ಜೊತೆ ನಾವು ಎಷ್ಟೋ ಮಕ್ಕಳಿಗೆ ನಾವು ಸೈಬರ್ ವೆಲ್ನೆಸ್ಸು, ಡಿಜಿಟಲ್ ವೆಲ್ನೆಸ್ಸಿಗೆ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅಸಿಸ್ಟೆಂಟ್ಗಳಾಗಿ ಹೆಣ್ಮಕ್ಳು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಸಾಕಷ್ಟು ವಿಧಾನದಲ್ಲಿ ಅವರನ್ನು ಸೈಬರ್ ಸ್ಪೇಸ್ನಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬೇಕು ಅಂದರೆ ಇದರಲ್ಲೂ ಕೂಡ